ನಮಸ್ಕಾರ ಸ್ನೇಹಿತರೆ, ಗರುಡ ಪುರಾಣದ ಪ್ರಕಾರ ಮರಣಾನಂತರ ಆತ್ಮಕ್ಕೆ ಏನಾಗುತ್ತದೆ, ಮುಂದಿನ ಜನ್ಮ ಹೇಗೆ ನಿರ್ಧಾರವಾಗುತ್ತದೆ, ಪುಣ್ಯ ಮತ್ತು ಪಾಪದ ಪ್ರಭಾವ ಹೇಗೆ, ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದ ಮೂಲಕ. ಗರುಡ ಪುರಾಣವು 18 ಮಹಾಪುರಾಣಗಳಲ್ಲಿ ಒಂದು. ಇದರಲ್ಲಿ ಮರಣಾನಂತರದ ಜೀವನ, ಯಮಲೋಕ, ಪುನರ್ಜನ್ಮ ಮತ್ತು ಮೋಕ್ಷದ ಕುರಿತು ವಿವರಿಸಲಾಗಿದೆ. ಭಗವಾನ್ ವಿಷ್ಣುವು ಗರುಡನಿಗೆ ಈ ಪುರಾಣವನ್ನು ಉಪದೇಶಿಸುತ್ತಾರೆ, ಆದ್ದರಿಂದ ಇದನ್ನು ಗರುಡ ಪುರಾಣ ಎನ್ನುತ್ತಾರೆ. ಗರುಡ ಪುರಾಣದ ಪ್ರಕಾರ ಮರಣವಾದಾಗ ಆತ್ಮ ಸೂಕ್ಷ್ಮ ಶರೀರದಿಂದ ಹೊರಬಂದು 13 ದಿನಗಳ ಕಾಲ ತನ್ನ ಶರೀರದ ಬಳಿ ಇರುತ್ತದೆ. ಈ ಸಮಯದಲ್ಲಿ ಶ್ರಾದ್ದ ಮತ್ತು ಪಿಂಡ ದಾನವು ಆತ್ಮಕ್ಕೆ ಶಾಂತಿಯನ್ನು ತರುತ್ತದೆ. ನಂತರ ಆತ್ಮ ಯಮದೂತರಿಂದ ಯಮಲೋಕಕ್ಕೆ ಕರೆದೊಯ್ಯಲ್ಪಡುತ್ತದೆ. ಈ ಯಾತ್ರೆ 47 ದಿನಗಳ ಕಾಲ ನಡೆಯುತ್ತದೆ. ಯಮಲೋಕದಲ್ಲಿ ಚಿತ್ರಗುಪ್ತನು ಆತನ ಎಲ್ಲಾ ಕರ್ಮಗಳ ಲೆಕ್ಕ ವಾಸಿ ನೋಡುತ್ತಾನೆ. ಯಮಲೋಕದಲ್ಲಿ ಆತ್ಮದ ಪಾಪ ಪುಣ್ಯಗಳ ಲೆಕ್ಕ ಪರಿಶೀಲಿಸಿ ಮುಂದಿನ ಜನ್ಮವನ್ನು ನಿರ್ಧರಿಸಲಾಗುತ್ತದೆ. ಒಬ್ಬ ವ್ಯಕ್ತಿ ಯಾವ ಜನ್ಮವನ್ನು ಪಡೆಯುತ್ತಾನೆ ಎಂಬುದನ್ನು ಅವನ ಕರ್ಮ ನಿರ್ಧರಿಸುತ್ತದೆ. ಗರುಡ ಪುರಾಣದಲ್ಲಿ ಪುನರ್ಜನ್ಮದ 6 ಪ್ರಮುಖ ರೀತಿಗಳನ್ನು ವಿವರಿಸಲಾಗಿದೆ. ಸತ್ಪುರುಷರು, ಮನುಷ್ಯ ಜನ್ಮ ಅಥವಾ ದೇವತೆ ಜನ್ಮ, ಪಾಪಾತ್ಮರು, ಪ್ರಾಣಿಯಾಗಿ ಪುನರ್ಜನ್ಮ, ಬಲಾತ್ಕಾರಿ, ಕಳ್ಳರು, ನರಕಯಾತನೆ ಅನುಭವಿಸಿ, ಕೀಟಗಳು ಅಥವಾ ಶ್ವಾನಗಳಾಗಿ ಜನ್ಮ, ಭಗವಂತನ ಭಕ್ತರು, ಮೋಕ್ಷ ಅಥವಾ ಪರಲೋಕ ಪ್ರಾಪ್ತಿ, ಆತ್ಮಹತ್ಯೆ ಮಾಡಿದವರು, ಪ್ರೇತಯೋನಿಯಲ್ಲಿ ಜನ್ಮ, ಜ್ಞಾನಿಗಳು ಮತ್ತು ಧ್ಯಾನಿಗಳು, ಮೋಕ್ಷ ಮತ್ತು ಬ್ರಹ್ಮಲೋಕ ಪ್ರಾಪ್ತಿ. ಗರುಡ ಪುರಾಣದಲ್ಲಿ 28 ಬಗೆಯ ನರಕಗಳ ಬಗ್ಗೆ ವಿವರಿಸಲಾಗಿದೆ. ಪಾಪಿಗಳ ಆತ್ಮಗಳು ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತವೆ. ಕುಂಭಿಪಾಕ ನರಕ, ಪ್ರಾಣಿ ಹತ್ಯೆ ಮಾಡಿದವರು ಕಾವಿದ ಎಣ್ಣೆಯಲ್ಲಿ ಬೇಯುತ್ತಾರೆ. ಅಸಿಪತ್ರವನ ನರಕ, ಹಿಂಸೆ ನೀಡಿದವರು ತೀವ್ರವಾದ ಕತ್ತಿಗಳಿಂದ ಕತ್ತರಿಸಲಾಗುತ್ತಾರೆ. ತಮಿಸ್ರ ನರಕ, ಧರ್ಮ ವಿರೋಧಿಯಾದವರು ಇರುಳಿನಲ್ಲಿ ಶೋಷಣೆಯಾಗುತ್ತಾರೆ. ಮುಂದಿನ ಜನ್ಮ ಸುಖಕರವಾಗಿರಲು ಗರುಡ ಪುರಾಣದಲ್ಲಿ ಕೆಲವು ಮಾರ್ಗಗಳನ್ನು ಸೂಚಿಸಲಾಗಿದೆ. ಸತ್ಪಥ ಅನುಸರಿಸಬೇಕು. ಧರ್ಮ, ನೈತಿಕತೆ, ಸತ್ಯ, ಕರ್ತವ್ಯ ಪಾಲನೆ, ಪಾತ್ರದಾನ, ಬಡವರಿಗೆ ಸಹಾಯ, ಅನ್ನದಾನ, ತೊಟ್ಟಿಲಿನ ಸೇವೆ, ಭಕ್ತಿ ಮಾರ್ಗ, ದೇವರ ಸ್ಮರಣೆ, ಪೂಜೆ, ಪ್ರವಚನ, ಪಾಪ ತ್ಯಾಗ, ಕ್ರೋಧ, ಹಿಂಸೆ, ಕಳ್ಳತನ, ವಂಚನೆ ಬಿಟ್ಟು ಬಿಡಬೇಕು. ಪಿತೃಕರ್ತವ್ಯ, ಶ್ರಾದ್ದ, ತರ್ಪಣ, ಪಿಂಡ ದಾನ ಮಾಡಬೇಕು. ನಾವು ಮಾಡುವ ಕರ್ಮಗಳು ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತವೆ. ಸತ್ಪಥದಲ್ಲಿ ನಡೆದರೆ ಉತ್ತಮ ಜನ್ಮ ಅಥವಾ ಮೋಕ್ಷ, ಪಾಪ ಮಾಡಿದರೆ ನರಕಯಾತನೆ ಅಥವಾ ಕೀಳಿನ ಜನ್ಮ. ಆದ್ದರಿಂದ ಭಕ್ತಿ, ದಾನ, ಧರ್ಮಪಾಲನೆ ಮಾಡಿದರೆ ನಮ್ಮ ಆತ್ಮ ಶುದ್ಧವಾಗುತ್ತದೆ. ನಾವು ಈ ಜನ್ಮವನ್ನು ಸದ್ಗುಣಗಳಿಂದ ಪರಿಪೂರ್ಣ ಮಾಡಬೇಕು. ಪುನರ್ಜನ್ಮ ಅಥವಾ ಮೋಕ್ಷ ಯಾವುದೇ ಸತ್ಯವಾಗಿರಲಿ, ನಮ್ಮ ಕರ್ಮ ಸದ್ಗುಣಪೂರ್ಣವಾಗಿದ್ದರೆ ನಾವು ಎಲ್ಲಿಯೂ ಶ್ರೇಷ್ಠ ಜೀವನವನ್ನು ಪಡೆಯುತ್ತೇವೆ. ಮೋಕ್ಷ ಸಿಗಲಿ ಅಥವಾ ಪುನರ್ಜನ್ಮ ಸಿಗಲಿ, ನಮ್ಮ ಗುರಿ ಸದ್ಗುಣದ ಜೀವನವೇ ಆಗಿರಬೇಕು. ನೀವು ಈ ಮಾಹಿತಿಯನ್ನು ಆಸಕ್ತಿಯಿಂದ ಕೇಳಿದ್ದರೆ ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.